ಅದನ್ನು ಕುಂತಿದೇವಿ ತನ್ನ ಸ್ತೋತ್ರದ ಕೊನೆಯಲ್ಲಿ ಹೇಳ್ತಾಳೆ ಕೃಷ್ಣನ ಹತ್ರ. ನಾನು ಇಲ್ಲಿಯ ತನಕ ಅಶಾಂತಿಯಲ್ಲಿ ಬದುಕಿದೆ ಕೃಷ್ಣ, ಅದಕ್ಕೆ ಕಾರಣ ಏನು ಅಂದರೆ ನನ್ನ ಮಕ್ಕಳು ಅನ್ನುವ ಭಾವ. ಇವತ್ತು ಬಿಟ್ಟೆ ಅಲ್ಲ ನಾನು. ಸ್ನೇಹಪಾಶಮಿಮಂ ಚಿಂದಿ ಧ್ರುವಂ ವೃಷ್ಟಿಷು ಪಾಂಡುಷು ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ. ನನಗೆ ನನ್ನ ಮಕ್ಕಳು ನನ್ನ ತವರು ಮನೆ ಅನ್ನುವ ಸ್ನೇಹಪಾಶವನ್ನು ಕತ್ತರಿಸಿ ಹಾಕು ಅಂತ ನಿನ್ನ ಹತ್ರ ಕೇಳಿಕೊಳ್ತಾ ಇದ್ದೇನೆ. ನನ್ನ ಮಕ್ಕಳು ಅನ್ನುವ ಕಾರಣದಿಂದ ನಾನು ಅನೇಕ ರೀತಿಯ ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೆ. ನನ್ನ ಮಕ್ಕಳಿಗೆ ಹಾಗಾಯಿತು, ದುರ್ಯೋಧನಾದಿಗಳು ನನ್ನ ಮಕ್ಕಳನ್ನು ಹೀಗೆ ಕಂಡುಬಿಟ್ರು, ಹೀಗೆ ಮಾತಾಡಿದರು, ಇದೇ ದುಃಖದಲ್ಲಿ ಬದುಕಿದೆ. ಇವತ್ತು ನನಗೆ ಆ ರೀತಿಯ ಭಾವ ಇಲ್ಲ. ನನ್ನವನು ಯಾರು? ಕೃಷ್ಣ. ಉಳಿದದ್ದೆಲ್ಲ ಬಿಟ್ಟಾಯ್ತು. ನಿನ್ನಲ್ಲಿ ನನ್ನ ಸ್ವಕ ಭಾವ, ನನ್ನವ ಅಂದರೆ ದೇವರು ಅನ್ನುವ ಭಾವ ಬಂತು. ಈಗ ನನಗೆ ಯಾವ ಟೆನ್ಷನು ಇಲ್ಲ. ಯಾಕೆ ಮನುಷ್ಯನಿಗೆ ಅಭಿಮಾನದ ದುಃಖ ಉಂಟಾಗ್ತದೆ? ಯಾರಲ್ಲಿ ಅಭಿಮಾನದ ಪಟ್ಟಿದ್ದೇವೋ ಅವರು ದುಃಖಿಗಳಾದರೆ ಇವನು ದುಃಖಿ ಆಗೋದು. ಮಗನನ್ನು ಸಾಗರದಾಚೆಯ ದೇಶಕ್ಕೆ ಕಳಿಸಿ ಆತನಿಗೆ ಅಲ್ಲಿ ಸಂಸಾರದಲ್ಲಿ ಹೆಂಡತಿ ಕಷ್ಟ ಕೊಡ್ತಾಳೆ ಅಂತಾದರೆ ಇಲ್ಲಿ ಅತ್ತೆಗೆ ಆ ಅಮ್ಮನಿಗೆ ಏನು ದುಃಖ, ನನ್ನ ಮಗನನ್ನು ನಾಯಿಯ ಹಾಗೆ ನೋಡ್ತಾ ಇದ್ದಾಳೆ, ಅವಳು ನಾಯಿ ಅಂತ ಬೈತಾ ಇರ್ತಾಳೆ. ಇಲ್ಲಿ ಟೆನ್ಷನ್. ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿದರೆ ಸಾಕು, ನನ್ನ ಮಗನಿಗಿಲ್ಲೂ ಅಲ್ಲ, ನಾನು ಹೇಗೆ ತಿನ್ನುವುದು ಅಂತ. ಇದೆಲ್ಲ ಭಾವನೆಗಳು. ಯಾಕೆ ಅಂತ ಹೇಳಿದರೆ ದುಃಖಿಗಳ ಅಭಿಮಾನದಿಂದಾಗಿ ವ್ಯಕ್ತಿ ದುಃಖಿಗೆ ಆಗ್ತಾನೆ. ಅದೇ ಪರಮ ಸುಖಿಯಾದ ವ್ಯಕ್ತಿಯ ಅಭಿಮಾನ ಇದ್ದಾಗ ಇವನು ಸುಖಿಯಾಗಿರ್ತಾನೆ. ನನ್ನ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಇವರಿಗೆ ಖುಷಿ ಅಲ್ವಾ? ಹಾಗೆ ಎಂದೆಂದೂ ದುಃಖದ ಸಂಬಂಧವಿಲ್ಲದ ಭಗವಂತನಲ್ಲೇ ಅಭಿಮಾನವನ್ನು ಪಡೆದಂತಹ ವ್ಯಕ್ತಿಗೆ ದುಃಖದ ಲೇಷಕ್ಕೆ ಅವಕಾಶ ಇಲ್ಲ. ನಿರಂತರ ಸುಖ ಅನ್ನುವುದು ಆತನಿಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ನನ್ನವರಲ್ಲಿರುವ ಎಲ್ಲ ಅಭಿಮಾನವನ್ನು ತೆಗೆದು ನಿನ್ನಲ್ಲಿ ಹಾಕಿಕೋ ಕೃಷ್ಣ, ಭಗವಂತನಲ್ಲಿ ನನ್ನ ಅಭಿಮಾನ ಹುಟ್ಟುವ ಹಾಗೆ ಮಾಡು ಅಂತ ಕುಂತಿದೇವಿ ತಾನು ಕೇಳಿಕೊಂಡಿದ್ಲು. ಹಾಗೆ